ನಮಗೆ ಏನೋ ಒಂದು ಆಯ್ತಪ್ಪ ಬದುಕಿನಲ್ಲಿ ನನಗೆ ಕೂಡ ನನ್ನ ಇತಿಹಾಸ ಪುಟಕ್ಕೆ ಸೇರಬೇಕು, ನಾವು ಕೂಡ ಅವಕಾಶ ಸಿಕ್ಕಿದಾಗ ನಾವೇನಾದ್ರು ಒಂದು ಮಾಡಬೇಕು ಅನ್ನೋದು ಮುಖ್ಯ. ಸೊ ನನಗೆ ನನ್ನ ಒತ್ತಡಕ್ಕೆ ಅವರು ಒಂದು ಘಟನೆ ಹೇಳ್ತಾಯಿದ್ರು. ಪಕ್ಷದ ಕೆಲವು ಶಾಸಕರು ಹೋದಾಗ ಬಾಂಬೆ ವಿಚಾರ ಬಂತಾಯಿತು. ಬಾಂಬೆಗಿನ್ನ ವಿಚಾರ ನಾನು ಕನಕಪುರದಲ್ಲಿದೆ, ಕೆಲವು ನಮ್ಮ ಸ್ನೇಹಿತರುಗಳು ಇಲ್ಲಿದ್ದಾರೆ, ಅವ್ರಿಗೆ ಗೊತ್ತು. ಓಡಿ ಬಂದೆ. ಅಸೆಂಬ್ಲಿ ಇಲ್ಲಿ 10 ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡೋಕ್ಕೆ ಹೋಗಿದ್ರು. ಬಂದೆ ನಾನು ಕನಕಪುರದಲ್ಲಿದ್ದಾಗ. ಬಂದು ಒಂದು 5-6 ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನಾನು ಕ್ವಾರ್ಟರ್ಸ್ಗೆ. ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು. BJPಯಿಂದ ಯಾರಿಂದ ಬಂತು ನಾನು ಹೆಸರು ಹೇಳೋಕ್ಕೆ ಬೇಡ. ಈಗ ನಾನು ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟ್ರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು. ನನ್ನ ತಮ್ಮನೂ ನನ್ನ ಜೊತೆಯಲ್ಲಿದ್ದ. ಒಬ್ಬ DG ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ CM ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ರನ್ನ ವಾಪಸ್ ಕಳಿಸಿರೋ ಅಂತೇಳಿ. ಸೊ ನಾನು ನನ್ನ ತಮ್ಮ ಇದ್ದು ಏನು ಮಾಡ್ತೀರಿ, ಪಕ್ಷದ ನಿಷ್ಠೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿಯವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದರು, ಮಂತ್ರಿ ಮಾಡಿದರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದರು. ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮ್ ಇಲ್ಲಿದ್ದ. ಒಬ್ಬ DG ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ CM ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ರನ್ನ ವಾಪಸ್ ಕಳಿಸಿರೋ ಅಂತೇಳಿ. ಸೊ ನಾನು ನನ್ನ ತಮ್ಮ ಇದ್ದು ಏನು ಮಾಡ್ತೀರಿ, ಪಕ್ಷದ ನಿಷ್ಠೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿಯವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದರು, ಮಂತ್ರಿ ಮಾಡಿದರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದರು. ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಸೊ ಅವತ್ತು ಆಗ್ಬೋದಾಗಿತ್ತು. ಇನ್ನೇನೇನು ಆಗ್ತಿತ್ತೋ ರಾಜಕೀಯ ಗೊತ್ತಿಲ್ಲ. ನಾನು ನಮ್ಮದಂಥ ಪಕ್ಷದ ಕಾರ್ಯಕರ್ತರು, ಸಿದ್ಧಾಂತ, ಬೆಳೆದಂಥ ಹಾದಿ, ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ, ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು. ನಾನು ಏನೋ ಒಂದು ಸಣ್ಣದಾಗೆ ಅಸೆಂಬ್ಲಿಯಲ್ಲಿ ಅಶೋಕಂಗೆ RSS ಬಗ್ಗೆ ನನಗೂ ಸ್ವಲ್ಪ ಕಲ್ತಿದ್ದೀನಪ್ಪ ಅನ್ನೋಕ್ಕೆ ಬೇಕಾದಷ್ಟು ಟೀಕೆಗಳು ಬೇಕಾದಷ್ಟೆಲ್ಲ ಬಂತು. ನಾನು ಕಲ್ತಿದ್ದೀನಿ, ಯಾವ ಪಾರ್ಟಿ ಏನೇನು ಫಿಲಾಸಫಿ ಎಲ್ಲ ಕೂಡ ಕಲ್ತಿದ್ದೀನಿ. ಆದರೂ ನಾನೇನು ಬೇಜಾರು ಮಾಡ್ಕೊಂಡು, ನನಗೆ ಯಾರೂ ನೀನು ಕ್ಷಮಾಪಣೆ ಕೇಳುವಂತಲೂ ಕೇಳಲಿಲ್ಲ ನನಗೆ. ಆದರೂ ಕೂಡ ನಾನು ಬೇರೆಯವರು ನನ್ನಿಂದ ನನಗೆ ಅನೇಕ ಕಾರ್ಯಕರ್ತರು ನಮ್ಮನ್ನು ನಂಬ್ಕೊಂಡಿದ್ದಾರೆ, ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅವ್ರಿಗೆ ಯಾವುದು ಬೇಡ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಬಟ್ ಒಂದು ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಈ ಪುಸ್ತಕ ಬರೆದಿದ್ದೀರಿ, ಪುಸ್ತಕ ತಿಳ್ಕೊಳ್ಳಿ, ಈ ಪುಸ್ತಕ ಭಾಳ ಜನಕ್ಕೆ ಹೋಗಲಿ. ಇನ್ನೊಂದು ನಾನು ಕೂಡ ಒಂದು ಪುಸ್ತಕನ ನವೆಂಬರ್ 6ನೇ ತಾರೀಕು ನೀರಿನ ಹೆಜ್ಜೆ ಅಂಥೇಳಿ ಒಂದು ಪುಸ್ತಕನ ನಾನೇ ಅದಕ್ಕೆ ನನ್ನ ಸ್ನೇಹಿತ ಅಮಿತ್ ಪಾಳ್ಯನ್ಗೆ ಕೈಲಿ ಅವನ ಸಹಕಾರದಿಂದ ನಾನು ಅದನ್ನು ಬರೆದು ತಯಾರು ಮಾಡಿ ಇಟ್ಟಿದ್ದೇನೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಕೆಲವು ನೀರಾವರಿ ಸಚಿವರುಗಳು ಬ್ಯಾಂಕ್ವೆಟ್ ಹಾಲಲ್ಲಿ ನವೆಂಬರ್ 6ನೇ ತಾರೀಕು ಅದನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ. ಅದಾದಮೇಲೆ ಇನ್ನೊಂದು ಪುಸ್ತಕನ ಗಾಂಧಿ ಭಾರತ ಅಂತ ಒಂದು ಪುಸ್ತಕನ 100 ವರ್ಷದಿಂದ ಗಾಂಧಿ, ಅದಾದಮೇಲೆ ಮೊನ್ನೆ ನಾವು ಮಾಡಿದಂಥ ಅನೇಕ ಕಾರ್ಯಕ್ರಮ ಗಮನಿಟ್ಕೊಂಡು ಇನ್ನೊಂದು ಪುಸ್ತಕನ ನಾನು ಸಿದ್ಧ ಮಾಡಿ ಇಟ್ಟಿದ್ದೇನೆ. ಅದನ್ನು ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಧ್ಯಕ್ಷರ ಕೈಯಲ್ಲಿ ಅದನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ಅವ್ರ ಡೇಟ್ ತೆಗೆದುಕೊಳ್ಳಿ ಕೂಡ ನಾನು ಸಿದ್ಧ ಮಾಡಿಕೊಂಡಿದ್ದೇನೆ. ಸೊ ಹಂಗೆ ನನಗೆ, ಏಕೆಂದರೆ ಇತಿಹಾಸ ಪುಟಕ್ಕೆ ಕೆಲವು ವಿಚಾರಗಳನ್ನು ನಾವು ಹೋಗಬೇಕಾಗ್ತದೆ, ಜನರಿಗೆ ನಾವು ತಿಳಿಸ್ಬೇಕಾಗ್ತದೆ. ಇಂಥ ಅನೇಕ ಘಟನೆಗಳು ಕೂಡ ಇನ್ನೂ ಬೇಕಾದಷ್ಟು ಘಟನೆಗಳಿದೆ, ಇಲ್ಲಿ ನಾನು ಹೇಳಕ್ಕೆ ಹೋಗೋದಿಲ್ಲ, ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಏನಪ್ಪ ಅಂತಂದರೆ, ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಸಂಸ್ಕೃತದ ಬಗ್ಗೆ ಬರೆದಿದ್ದಾರೆ. ನಾನು ಸಂಸ್ಕೃತ ಏನಂತ ಸ್ಟೂಡೆಂಟು ಅಲ್ಲ, ಏನಿಲ್ಲ. ಒಂದಿನ ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದರು, ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು 50ನೇ ವರ್ಷದ ಹುಟ್ಟಿದ ಹಬ್ಬ. ಅದಕ್ಕೆ ಇವರು ಸತ್ಯಸಾಯಿ ಬಾಬಾ ಅವರು ಈ ಗೆಸ್ಟ್ ಆಗಿ ಬಂದಿದ್ದರು. ವೇದಿಕೆ ಮೇಲೆ ಸುಮಾರು ಒಂದು 100 ಜನ ಸ್ವಾಮಿಗಳಿದ್ದರು. ಕುಂಬಳಗುಡ್ತ ಒಂದು ಫಂಕ್ಷನ್ ನಡೀತು. ನಾನು ನನ್ನ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಂಥ ವಿಶ್ವನಾಥ್ ರೆಡ್ಡಿ ಅವರು, ಆಗ ನಾನು ಬರೀ MLA ಇದ್ದೆ, ಅವರು ಜೊತೆ ಬಂದು ನಾವಿಬ್ಬರು ಹೋಗಿದ್ದು ಅಲ್ಲಿಗೆ ನೋಡೋಣ ಅಂತೇಳಿ. ನನ್ನ ಕೈಯಲ್ಲಿ ಆ ಜಯರಾಮ್ ಒಂದಷ್ಟು ತುಪ್ಪ ಗಿಪ್ಪ ತೆಗೆಸ್ಕೊಟ್ಟಿದ್ದರು. ಸ್ವಲ್ಪ ಗ್ರ್ಯಾಂಡ್ ಮಾಡ್ತಿದ್ದೆ, 12 ಲಕ್ಷ ರೂಪಾಯಿ ಪ್ರೋಗ್ರಾಮ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.